ನಾಳೆ ಸಿದ್ದರಾಮಯ್ಯ ಮೇಜರ್ ಡಿಸಿಷನ್ ತೆಗೆದುಕೊಳ್ಳಲಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಬಿಗ್ ಕ್ರಾಂತಿ ಐತಿಹಾಸಿಕ ನಿರ್ಧಾರ ಮಾಡ್ತಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಆ ಒಂದು ನಿರ್ಧಾರ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತಾ ಏನದು ಹಾಗಾದ್ರೆ ಮೇಜರ್ ಡಿಸಿಷನ್? ಯಾವ ಡಿಸಿಷನ್ ತೆಗೆದುಕೊಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ನಾಳೆ ಸಿದ್ದರಾಮಯ್ಯನವರು ಒಂದು ಮೀಟಿಂಗ್ ಕರೆದಿದ್ದಾರೆ, ಕ್ಯಾಬಿನೆಟ್ ಮೀಟಿಂಗ್. ಆ ಮೀಟಿಂಗ್ ನಲ್ಲಿ ಒಂದಿಷ್ಟು ವಿಚಾರ ಚರ್ಚೆಯಾಗುತ್ತೆ. ನಾಳೆ ದೊಡ್ಡ ಮಟ್ಟದ ಚರ್ಚೆಯಾಗುತ್ತೆ. ಐತಿಹಾಸಿಕ ನಿರ್ಧಾರ ಮಾಡ್ತಾರಾ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಮೂಡ್ತಾ ಇರೋದು. ಆ ಒಂದು ನಿರ್ಧಾರದಿಂದ ರಾಜಕೀಯವೇ ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆ ಇದೆ. ಆ ಒಂದು ನಿರ್ಧಾರ ಲೆಕ್ಕಾಚಾರವೇ ಉಲ್ಟಾ ಆಗುತ್ತೆ. ಏನದು ಹಾಗಾದ್ರೆ ಮೇಜರ್ ಡಿಸಿಷನ್? ಏನದು? ನಾಳೆ ಸಿದ್ದರಾಮಯ್ಯನವರು ಮೇಜರ್ ಡಿಸಿಷನ್ ಅನ್ನ ತೆಗೆದುಕೊಳ್ಳಲಿದ್ದಾರೆ. ಸಿದ್ದರಾಮಯ್ಯನವರು ಅವರ ರಾಜಕೀಯ ಇತಿಹಾಸದಲ್ಲೇ ಈ ಬಾರಿ ಅಂದ್ರೆ ಈ ಅವಧಿಯಲ್ಲಿ ಅನುಭವಿಸಿದಂತ ಸಂಕಷ್ಟಗಳಿದಾವಲ್ಲ, ಇನ್ಯಾವತ್ತೂ ಕೂಡ ಅನುಭವಿಸಿಲ್ಲ. ಈಗ ಮತ್ತೊಂದು ಆರೋಪ ಅವರ ಮೇಲಿದೆ. ಅದರ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ ಗೊತ್ತಿಲ್ಲ. ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಯಾವ ವಿಚಾರ ಪ್ರಸ್ತಾಪ ಆಗುತ್ತೆ, ಯಾವ ವಿಚಾರ ಪ್ರಸ್ತಾಪ ಆಗಿ ಏನ್ ನಿರ್ಧಾರ ಆಗುತ್ತೆ, ಇದು ಈಗಿರುವಂತ ಪ್ರಶ್ನೆ. ಇನ್ನು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿ ಕ್ರಾಂತಿಯನ್ನ ಮಾಡಲಿದ್ದಾರೆ. ನೋಡಿ, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಕ್ರಾಂತಿಯನ್ನ ಮಾಡಲಿದ್ದಾರೆ. ನಾಳಿನ ಸಂಪುಟ ಸಭೆಯಲ್ಲಿ ಬಿಗ್ 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 ಡಿಸಿಷನ್ ಅನ್ನ ತೆಗೆದುಕೊಳ್ಳಲಿದ್ದಾರೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿ ಕ್ರಾಂತಿಯನ್ನ ಮಾಡಲಿದ್ದಾರೆ. ನಾಳಿನ ಸಂಪುಟ ಸಭೆಯಲ್ಲಿ ಬಿಗ್ ಡಿಸಿಷನ್ ಅನ್ನ ತೆಗೆದುಕೊಳ್ಳಲಿದ್ದಾರೆ ಮುಖ್ಯಮಂತ್ರಿಗಳು. ಕೊಟ್ಟ ಮಾತು ಉಳಿಸಿಕೊಳ್ತಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ನಾಳಿನ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆ ಆಗಲಿದೆ. ಮಂಡನೆ ಆದ್ರೆ ವರದಿ ಅನುಷ್ಠಾನಕ್ಕೋ ಅಥವಾ ಅಧ್ಯಯನಕ್ಕೋ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇರೋದು. ವರದಿ ಜಾರಿ ವಿಚಾರದಲ್ಲಿ ಇನ್ನೂ ಗೊಂದಲದಲ್ಲೇ ಸರ್ಕಾರ ಇದೆ. ಎಕ್ಸಾಕ್ಟ್ಲಿ ಹೌದು. ಸಂಪುಟದಲ್ಲಿ ಈ ಕುರಿತು ಸಚಿವರ ಜೊತೆಗೆ ಚರ್ಚೆಯನ್ನ ನಡೆಸ್ತಾರೆ. ವರದಿ ಅನುಷ್ಠಾನ ಹೇಗೆ ಅನ್ನೋದರ ಬಗ್ಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಅಧ್ಯಯನ ಸಮಿತಿ ರಚಿಸಿ ವರದಿ ಅನುಷ್ಠಾನಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇರೋದು. ಒಟ್ಟಾರೆಯಾಗಿ ನಾಳೆ ಜಾತಿ ಕ್ರಾಂತಿ ಅಂತೂ ಆಗೇ ಆಗುತ್ತೆ. ನಾಳಿನ ಸಂಪುಟ ಸಭೆಯಲ್ಲಿ ದೊಡ್ಡ ಮಟ್ಟದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಕೊಟ್ಟ ಮಾತು ಉಳಿಸಿಕೊಳ್ತಾರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅನ್ನೋ ಕುತೂಹಲದ ಪ್ರಶ್ನೆ ಈಗ ಇರೋದು. ನಾಳಿನ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆ ಆಗುವಂತ ಸಾಧ್ಯತೆ ಇದೆ. ಮಂಡನೆ ಆದ್ರೆ ವರದಿ ಅನುಷ್ಠಾನಕ್ಕೂ ಅಥವಾ ಅಧ್ಯಯನಕ್ಕೂ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ವರದಿ ಜಾರಿ ವಿಚಾರದಲ್ಲಿ ಇನ್ನೂ ಸರ್ಕಾರ ಗೊಂದಲದಲ್ಲಿನೇ ಇದೆ. ಏನ್ ಮಾಡಬಹುದು ಹಾಗಾದ್ರೆ? ನಾಳೆ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ಬಹಳ ಪ್ರಮುಖವಾಗಿ ಎಲ್ಲ ಸಚಿವರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಡಬೇಕಾಗುತ್ತೆ. ಜಾತಿ ಗಣತಿ ಈ ವರದಿ ವಿಚಾರ ಇದೆಯಲ್ಲ, ಇದಕ್ಕೆ ಕಾಂಗ್ರೆಸ್ನಲ್ಲೇ ಕೆಲವೊಂದಿಷ್ಟು ಜನ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಲಿಂಗಾಯತ ನಾಯಕರು ಜೊತೆಗೆ ಒಕ್ಕಲಿಗ ನಾಯಕರು, ಈ ಎರಡೂ ಸಮುದಾಯದ ನಾಯಕರು ಜಾತಿ ಗಣತಿ ವರದಿ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಬಹಳ ಪ್ರಮುಖವಾಗಿ DCM DK ಶಿವಕುಮಾರ್ ಅವರು. ಹಾಗಾಗಿನೇ
ಯಾವ ರೀತಿಯಾದಂಥ ಒಂದು ನಿರ್ಧಾರ ನಾಳೆ ಹೊರಬೀಳುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ಅಂತೂ ಆಗೇ ಆಗಿರುತ್ತೆ. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಹಾಗಾಗಿ ಎಲ್ಲ ಸಚಿವರ ಒಪ್ಪಿಗೆಯನ್ನು ಪಡೆದು ನಾಳಿನ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆ ಮಾಡುವಂಥ ಸಾಧ್ಯತೆ ಇದೆ. ಮಂಡನೆ ಆಗಿದ್ದೇ ಆದರೆ ಮುಂದೇನು, ಅನುಷ್ಠಾನಕ್ಕೆ ಹೋಗುತ್ತಾ ಇಲ್ವಾ ಅಂದ್ರೆ ಅಧ್ಯಯನಕ್ಕೆ ಹೋಗುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಇನ್ನು ವರದಿ ಜಾರಿ ವಿಚಾರದಲ್ಲಿ ಇನ್ನೂ ಸರ್ಕಾರ ಬಹಳಷ್ಟು ಗೊಂದಲದಲ್ಲಿದೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಎರಡು ಸಮುದಾಯಗಳ ನಾಯಕರು ಈ ಜಾತಿ ಗಣತಿ ವರದಿ ಬಿಡುಗಡೆಗೆ ಬಹಳಷ್ಟು ವಿರೋಧವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ವಿರೋಧ ಇದೆ, ಯಾವುದೇ ಕಾರಣಕ್ಕೂ ಬೇಡವೇ ಬೇಡ ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿನೇ ಸರ್ಕಾರದ ಮಟ್ಟದಲ್ಲೇ ಸಾಕಷ್ಟು ಗೊಂದಲ ಕೂಡ ಇದೆ. ಇದನ್ನು ಬಿಡುಗಡೆ ಮಾಡ್ತಾರಾ ಇಲ್ವಾ ಅನ್ನೋದು ಒಂದು ಕಡೆ ಆದರೆ, ಇದಕ್ಕೆ ಆ ಎರಡೂ ಸಮುದಾಯಗಳ ನಾಯಕರು ಒಪ್ಪಿಗೆ ಕೊಡ್ತಾರಾ ಇಲ್ವಾ ಅನ್ನೋದು ಕೂಡ ಇನ್ನೊಂದು ಪ್ರಶ್ನೆ. ಇನ್ನು ಸಂಪುಟದಲ್ಲಿ ಈ ಕುರಿತಂತೆ ಸಚಿವರ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ವರದಿ ಅನುಷ್ಠಾನ ಹೇಗೆ ಅನ್ನೋದರ ಬಗ್ಗೆ ಬಹಳ ಪ್ರಮುಖವಾಗಿ ಮಾತುಕತೆ ನಡೆಯುತ್ತೆ. ಅಧ್ಯಯನ ಸಮಿತಿ ರಚನೆ ಮಾಡಿ ವರದಿ ಅನುಷ್ಠಾನಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಜಾತಿ ಗಣತಿ ವರದಿ ವಿಚಾರ ಅಂದ್ರೆ ಸರ್ಕಾರವೇ ಗೊಂದಲದಲ್ಲಿದೆ. ನಾಳೆ ಕ್ಯಾಬಿನೆಟ್ ಸಭೆಯನ್ನ ಕೂಡ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಬಹಳ ಪ್ರಮುಖವಾಗಿ ಯಾವೆಲ್ಲ ವಿಚಾರ ಚರ್ಚೆ ಆಗುತ್ತೆ, ಏನಾಗಬಹುದು? ಎಸ್ ರಾಮ್, ಏನು ಬಹಳ ನಿರೀಕ್ಷೆಯಾಗಿರುವಂಥದ್ದು, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಪ್ರಣಾಳಿಕೆಯಲ್ಲೂ ಕೂಡ ಘೋಷಣೆ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಬಹಳ ದಿನಗಳ ಒಂದು ಬೇಡಿಕೆ ಈಡೇರುತ್ತಾ ಅನ್ನುವಂಥದ್ದು ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ಜಾತಿ ಗಣತಿ ವಿಚಾರವನ್ನು CM ಸಿದ್ದರಾಮಯ್ಯ ಅವರು ಮಂಡನೆ ಮಾಡಬೇಕಂತ ಕಳೆದ 4-5 ತಿಂಗಳಿಂದ ವಿಚಾರವನ್ನು ಮಾಡ್ತಾಯಿದ್ರು. ಆದರೆ ಈ ವಿಚಾರ ಇವತ್ತು ನಾಳೆಗೆ ಚರ್ಚೆಗೆ ಬರುತ್ತೆ ಅನ್ನೋದು ಕೂಡ ಬಹಳ ಚರ್ಚೆ ಆಗ್ತಿರುವಂಥದ್ದು. ಯಾಕಂತಂದರೆ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಏನು ಕಾಂಗ್ರೆಸ್ ಅಹಿಂದ ಮತಗಳನ್ನ ಸೆಳೆಯೋದ್ರ ನಿಟ್ಟಿನಲ್ಲಿ ಇವತ್ತು ಜಾತಿ ಗಣತಿಗೆ ವರದಿಗೆ ಮುಂದಾಗ್ತಾಯಿದೆ ಅನ್ನೋಂಥ ಮಾಹಿತಿ ಇರುವಂಥದ್ದು. ನಾವು ಜಾತಿ ಗಣತಿಯ ಒಂದು ಮಾಹಿತಿಯನ್ನು ಗಮನಿಸಿ ನೋಡೋದಾದರೆ, ಈಗಾಗಲೇ ಕಾಂತರಾಜು ಅವರು 2013ರಿಂದ 2018ರವರೆಗೆ CM ಸಿದ್ದರಾಮಯ್ಯ ಇದ್ದಾಗ 2015ರಲ್ಲಿ ಕಾಂತರಾಜು ವರದಿಯನ್ನು ಮಾಡಿದರು. 2024ರ ಫೆಬ್ರವರಿಯಲ್ಲಿ ದತ್ತಾಂಶ ವರದಿಯನ್ನು ಜಯಪ್ರಕಾಶ್ ಹೆಗಡೆ ಅವರು ನೀಡಿದರು. ಹೀಗಾಗಿ ಈ ಒಂದು ವರದಿ ರೆಡಿ ಆಗಿದೆ. ಇದನ್ನು ಜಾರಿಗೊಳಿಸೋದಕ್ಕೆ ಯಾಕೆ ಹಿನ್ನೆಟ್ಟು ಆಗ್ತಿದೆ ಅನ್ನೋದು ಕೂಡ ಬಹಳ ಚರ್ಚೆ ಆಗ್ತಾ ಇತ್ತು. ಕೆಲವೊಂದಿಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಾಯಕರು ಜಾತಿ ಗಣತಿಯನ್ನು ಜಾರಿಗೊಳಿಸಲೇಬೇಕು ಅಂತ CMಗೆ ಒತ್ತಾಯವನ್ನು ಮಾಡ್ತಾಯಿದ್ರು. ಈ ನಿಟ್ಟಿನಲ್ಲಿ ಈ ಒಂದು ಜಾತಿ ಗಣತಿಯ ಮಾಹಿತಿ ಕೂಡ ಸೋರಿಕೆಯಾಗಿತ್ತು. ಸೋರಿಕೆ ಆಗಿರೋದಕ್ಕೆ ಕೆಲವೊಂದಿಷ್ಟು ಪ್ರಬಲ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು. ಪರಿಶಿಷ್ಟ ಜಾತಿಯ ಒಂದು ಜನಸಂಖ್ಯೆ ಹೆಚ್ಚಾಗಿದೆ ಅನ್ನುವಂಥ ಅಂಶಗಳು ಸೋರಿಕೆ ಆಗಿರೋದ್ರಿಂದ ಕೆಲವೊಂದಿಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಆರಂಭವಾಗಿದ್ದು. ಇದೆಲ್ಲದರ ನಡುವೆ ನಾಳೆ ನಡೆಯುವಂಥ ಕ್ಯಾಬಿನೆಟ್ನಲ್ಲಿ ಈ ಒಂದು ಜಾತಿ ಗಣತಿ ವರದಿ ಜಾರಿಯಾಗತ್ತಾ ಅನ್ನೋ ಪ್ರಶ್ನೆ ಒಂದಾದ ಕಡೆ ಆದರೆ, ಹಾಗಾದರೆ ಈ ಒಂದು ಸಮೀಕ್ಷೆಯಲ್ಲಿ ಜನಸಂಖ್ಯೆಯ ಆಧಾರಿತದಲ್ಲಿ ಯಾವ ರೀತಿ ಸಮೀಕ್ಷೆ ಆಗಿದೆ, ಯಾವೆಲ್ಲ ಅಂಕಿಅಂಶಗಳು ವರದಿಯಲ್ಲಿ ಉಲ್ಲೇಖ ಆಗಿದೆ ಅನ್ನೋದನ್ನು ನೋಡೋದಾದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಪರಿಶಿಷ್ಟ ಜಾತಿಯ 1,08,00,000 ಜನಸಂಖ್ಯೆ ಇದೆ ಅನ್ನುವಂಥ ಮಾಹಿತಿ ಹೊರಬಂದಿರುವಂಥದ್ದು. ಅದರ ಜೊತೆಗೆ 70 ಲಕ್ಷದಷ್ಟು ಮುಸ್ಲಿಂ ಜನಸಂಖ್ಯೆ ಇದೆ ಅನ್ನುವಂಥ ಮಾಹಿತಿ ಈಗಾಗಲೇ ಹೊರಬಂದಿರುವಂಥದ್ದು. ಹೀಗಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಇದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಲಿಂಗಾಯತರು ನೋಡಿದರೆ 65 ಲಕ್ಷ ಜನಸಂಖ್ಯೆ ಇರುವಂಥದ್ದು, ಒಕ್ಕಲಿಗರದು 60 ಲಕ್ಷ ಇದೆ. ಅದರ ಜೊತೆಗೆ ಕುರುಬ ಸಮುದಾಯದ 45 ಲಕ್ಷ ಜನಸಂಖ್ಯೆ ಇರುವಂಥದ್ದು. ಅದರ ಜೊತೆಗೆ ನಾನು ಮೊದಲೇ ಹೇಳಿದಂತೆ ಪರಿಶಿಷ್ಟ ಪಂಗಡದ 40 ಲಕ್ಷ ಇಲ್ಲಿ ಜನಸಂಖ್ಯೆ ಇರುವಂಥದ್ದು. ಹೀಗಾಗಿ ಹಿಂದುಳಿದ ವರ್ಗದ ಕೆಲವೊಂದಿಷ್ಟು ಜನಸಂಖ್ಯೆ ಹೆಚ್ಚಾಗಿದೆ ಅನ್ನೋದು ಇಲ್ಲಿ ಪ್ರಮುಖವಾಗಿ ವರದಿಯಲ್ಲಿ ಬಂದಿರುವಂಥದ್ದು. ಈ ಒಂದು ಸೋರಿಕೆಯ ದತ್ತಾಂಶವನ್ನು ಇಟ್ಟುಕೊಂಡೇ ಈಗ BJP ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರು ವಿರೋಧವನ್ನು ಮಾಡ್ತಿದ್ದಾರೆ. ಇದರಲ್ಲಿ BJP JDS ಕಾಂಗ್ರೆಸ್ ಅಂತ ಯಾವುದೇ ರೀತಿಯಂಥ ಪಕ್ಷ ಭೇದ ಮಾಡ್ತಾ ಇಲ್ಲ. ಆದರೆ ಜನಸಂಖ್ಯೆ ಆಧಾರದ ಮೇಲೆ ಏನಾದರೂ ಜಾತಿ ಗಣತಿ ವರದಿ ಜಾರಿ ಆದರೆ ಎಲ್ಲರಿಗೂ ಕೂಡ ಒಂದು ಸಂಕಷ್ಟವನ್ನು ತಂದೊಡುತ್ತೆ. ಪ್ರಮುಖವಾಗಿ ಈಗ ರಾಜ್ಯದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಪ್ರಬಲ ಜನಸಂಖ್ಯೆಯನ್ನು ಹೊಂದಿದ್ದಾವೆ ಅನ್ನೋದಿದೆ. ಪರಿಶಿಷ್ಟ ಜಾತಿಯ ಒಂದು ಜನಸಂಖ್ಯೆ ಹೆಚ್ಚಾದರೆ ಇವರಿಗೆ ಹೊಡೆತ ಬೀಳುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ಈಗ ರಾಜಕೀಯದಲ್ಲಿ ನಡೀತಾ ಇರುವಂಥ ಬೆಳವಣಿಗೆ.